ನನ್ನಿಂದ ಏನಾನ ಗೊತ್ತಾಗದೆ ತಪ್ಪಾಗಿದ್ರೆ ಐ ಆಮ್ ಸಾರಿ. ಬರೀ ಸಾರಿನಾ? ನಂಗೆ ಚಾಕ್ಲೇಟ್ ಇಲ್ವಾ? ಅಯ್ಯೋ, ಈ ಹುಡುಗಂತ ಪೊಲೀಸ್ ಏನೋ ವಿಚಾರಣೆ ಮಾಡ್ತಾವ್ರೆ. ಆಹಾ, ಇವಳು ಯಾವಾಗಲೂ ಹೀಗೆ ತಾನೆ ಬೇಡದಿರೋ ವಿಷಯಕ್ಕೆಲ್ಲ ಮೂಗು ತೂರಿಸ್ಕೊಂಡು ಹೋಗೋದು. ಒಂದು ಮಾತು ಆಡ್ಬೇಡ. ಇನ್ಮೇಲೆ ಈ ಮಿಡ್ ನೈಟ್ ಪಾರ್ಟಿಗಳು ಅಂತ ನ್ಯೂಸೆನ್ಸ್ ಅನ್ನು ಕ್ರಿಯೇಟ್ ಮಾಡಿ ಸಿಕ್ಕಾಕೋಬೇಡ. ಟ್ರೈ ಟು ಬಿ ಎ ಮೋರ್ ರೆಸ್ಪಾನ್ಸಿಬಲ್ ಅಂಡ್ ಕೇರ್ಫುಲ್. Many more happy returns of the day. ಇನ್ಸ್ಪೆಕ್ಟರ್ ಸರ್, ಏನಾಯ್ತು? ಯಾಕೆ ಹುಡುಗನ ವಿಚಾರಣೆ ಮಾಡ್ತಿದ್ದೀರಾ? ಯಾಕಮ್ಮ ಅಷ್ಟು ಗಾಬರಿನಲ್ಲಿ ವಿಚಾರಿಸ್ತಿದ್ಯಾ? ನಿನಗೆ ಇವನ್ ಪರಿಚಯನಾ? ಹ್ಞೂ ಸರ್, ಪರಿಚಯನೇ. ಏನಾರ ತೆಪ್ಪು ಮಾಡವನ? ಸರ್, ಏನೋ ಚಿಕ್ಕ ವಯಸ್ಸು, ಹೊಸಿ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಸರ್. ಬಿಟ್ಬಿಟ್ರೆ ತಿದ್ಕೊಡಲ್ಲಮ್ಮ ಇಂಥವ್ರು. ತಪ್ಪು ಮಾಡ್ದಾಗ್ಲೇ ತಿದ್ದಿ ಬುದ್ಧಿ ಹೇಳಿದ್ರೇನೆ ದಾರಿಗೆ ಬರೋ. ಸರ್, ನಾನು ಬುದ್ಧಿ ಹೇಳ್ತೀನಿ. ನನಗೆ ಗೊತ್ತಿರೋ ಹುಡುಗನೇ ಸರ್, ನಮ್ಮ ಕಾಲೇಜ್ ಹುಡುಗನೇ ಸರ್, ನನ್ನ ಜೂನಿಯರು. ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊತಾನೆ. ಅಬ್ಬಾ, ಥ್ಯಾಂಕ್ಸ್ ಸೀನಿಯರ್, ಪೊಲೀಸಿಂದ ನನ್ನ ಬಚಾವ್ ಮಾಡಿದ್ದಕ್ಕೆ. ಅದೆಲ್ಲ ಬಿಡು, ಪೊಲೀಸ್ ಬಂದು ವಿಚಾರಣೆ ಮಾಡೋ ಅಂಥದ್ದು ನೀನೇನು ಮಾಡಿದೆ? ಅಯ್ಯಯ್ಯೋ, ನಾವು ಏನೇನೋ ಮಾಡ್ತಿರ್ತೀವಿ, ಅದನ್ನೆಲ್ಲ ನೀವು ಕೇಳಿಸ್ಕೊಂಡ್ರೆ ಕಿವಿಗೆ ಫೆನಲ್ ಆಗಿ ತೊಳ್ಕೊಬೇಕಾಗುತ್ತೆ. ಸೀನಿಯರ್ ನಿತ್ಕೊಳ್ರಿ. ಪರವಾಗಿಲ್ಲ ಚಿನ್ನ, ನನಗೋಸ್ಕರ ಕಾಲೇಜ್ಗೆ ಹೋಗದೆ ಇಲ್ಲೇ ಕೂತಿದ್ಯಾ? ಚೋ ಸ್ವೀಟ್. ಮೊದಲೇ ಟೆನ್ಷನಲ್ಲಿ ಸಾಯ್ತಿದ್ದೀನಿ. ಸ್ವೀಟ್ ಅಂತೆ ಸ್ವೀಟು, ತೆಪ್ಪಗಿದ್ರೆ ಸರಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಆದರೂ ನೀನೇನು ಹೇಳು ಚಿನ್ನ, ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ತಾಳಿ ಕಿತ್ತಾಕಿದ್ದೀನಿ ಅಂತ ಹೇಳಿದ್ದು ಸುಳ್ಳು ತಾನೆ? ಇಷ್ಟು ಸಾಕು ಚಿನ್ನ, ಇಷ್ಟು ಸಾಕು ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಕ್ಕೆ. ಏನು ತಾಳಿನ? ನಾನು ಯಾವ ತಾಳಿನೂ ಹಾಕಿಲ್ಲ ಆಯ್ತಾ?
ಹಲೋ ಚಿನ್ನ, ನಾವು ನೋಡಿದೀವಮ್ಮ. ಏನು ನೀನ್ ನೋಡಿದ್ಯಾ? ಯಾವಾಗ? ನನಗೆ ಗೊತ್ತಿತ್ತು ಕಣೋ, ನೀನು ಇಂಥದ್ದೇ ಏನೋ ಮಾಡಿರ್ತೀಯ ಅಂತ. ನನ್ಗೆ ಅವತ್ತೇ ಸ್ಟ್ರಾಂಗ್ ಆಗಿ ಅನಿಸಿತ್ತು ಆ ಮಾಸ್ಕ್ ಹಾಕೊಂಡು ಬಂದಿದ್ದೋ ನೀನೇ ಅಂತ. ಇನ್ನೂ ಈ ಕಳ್ಳಾಟ ಎಲ್ಲ ಬಿಟ್ಟಿಲ್ಲ ಅಲ್ಲ ನೀನು? ಮನೇಲೇನಾದ್ರು ಗೊತ್ತಾಗಿದ್ದಿದ್ರೆ ಏನು ಗತಿ? ಗೊತ್ತಾಗಿದ್ದಿದ್ರೆ ನನಗೆ ಅವಮಾನ ಆಗ್ತಿತ್ತು ಅಂತ ತಾನೇ ನಿನ್ ಟೆನ್ಷನ್. ಮಾತಾಡು ಚಿನ್ನ, ನನಗೆ ಅವಮಾನ ಆದ್ರೆ ನಿನಗೂ ಬೇಜಾರಾಗತ್ತಲ್ಲ? ಅವೆಲ್ಲ ಏನೂ ಇಲ್ಲ. ನಿನಗೆ ಅವಮಾನ ಆದರೆ ನನಗೆ ಯಾಕೆ ಫೀಲ್ ಆಗಬೇಕು? ಹೌದಾ? ಹಲೋ, ಅದನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ. ಚೀ ಕೊಳ್ಕ, ಕಬ್ಬು ವಾಸನೆ ಹೊಡಿತಿದ್ಯಾ? ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಅಯ್ಯೋ, ಬಟ್ಟೆನೇ ತಂದಿಲ್ವಲ್ಲ ಚಿನ್ನ ನಾನು. ಆಲ್ರೆಡಿ ಅಪ್ಪನ ಬಟ್ಟೆ ಹಾಕೊಂಡು ನಿಂತಿದ್ಯಲ್ಲ, ಅವ್ರ ಬಟ್ಟೆನೇ ತಗೊಂಬರ್ತೀನಿ, ಇಲ್ಲೇ ಇರು. ಮುದ್ದು ಬಂಗಾರ, ಎಷ್ಟು ಪ್ರೀತಿ ನನ್ ಕಂಡ್ರೆ. ಅವೆಲ್ಲ ಏನೂ ಇಲ್ಲ. ನಿನ್ ಗಬ್ಬು ವಾಸನೆ ತಡಿಯಕ್ಕಾಗ್ತಿಲ್ಲ, ಅದಕ್ಕೆ ಅಂದೆ. ಇಲ್ಲೇ ಇರು, ಬರ್ತೀನಿ. ಸೀನಿಯರ್ ಸೀನಿಯರ್ ನೋಡು, ನಿನ್ನ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಆದರೂ ನೀನು ಸೀನಿಯರ್ ಆಗಿ ಒಂದೆರಡು ಮಾತು ಹೇಳ್ತೀನಿ, ಕೇಳಿಸ್ಕೊ. ತಂದೆ ತಾಯಿ ಸಾವಿರ ಕನಸುಗಳನ್ನ ಕಟ್ಕೊಂಡು ಮಕ್ಕಳನ್ನ ಕಾಲೇಜಿಗೆ ಕಳಿಸೋದು ವಿದ್ಯಾಭ್ಯಾಸ ಮಾಡಿ ಚೆಂದಾಗಿ ಓದಲಿ ಅಂತ. ಆ ನಂಬಿಕೆನ ನೀನು ಉಳಿಸ್ಕೋಬೇಕು. ನಿಮ್ಮ ಹತ್ರ ಉಪದೇಶ ತಗೊಳಕ್ಕೂ ಈ ಕಿವಿಗಳು ಪುಣ್ಯ ಮಾಡಿರ್ಬೇಕು ಬಿಡಿ. ಓಹೋ, ಸೀನಿಯರ್ ಅಂಡ್ ಜೂನಿಯರ್ ಒಟ್ಟಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ? ಅಂದಾಗೆ ನಮ್ಮ ಜೂನಿಯರ್ನ ಪೊಲೀಸ್ ಅವರು ಇಂಟರೋಗೇಟ್ ಮಾಡ್ತಾ ಆಗಿತ್ತು. ಅಂಥದ್ದೇನಪ್ಪ ಮಾಡಿದೆ? ಏನೋ 1000 ಇರುತ್ತೆ ಮ್ಯಾಟ್ರಿಗಳು ನಮ್ದು, ಅವೆಲ್ಲ ನಿಮ್ಗೆ ಯಾಕೆ? ಸೀನಿಯರ್ಗಳು ನೀವೆಲ್ಲ, ಜೂನಿಯರ್ಗಳು ತಲೆ ಬಿಸಿ ನಿಮ್ಗೆ ಯಾಕೆ? ಸರಿ ಸರಿ, ಅರಟೆ ಜಾಸ್ತಿ ಆಯಿತು. ಎಲ್ಲರೂ ನಡೀರಿ, ಕ್ಲಾಸ್ಗೆ ಹೋಗೋಮ್ಮ. ವಿರಾಜ್, ನೀನು ಕ್ಲಾಸ್ಗೆ ಹೋಗು. ನೋ 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 ನೋ, ನಿನ್ನ ಬಿಟ್ಟು ಅದು ಹೇಗೆ ಹೋಗೋಕ್ಕಾಗುತ್ತೆ ಕಮ್ಲಿ? ಆ್ಯಕ್ಚುಲಿ ನೀನು ಬರಲಿ ಅಂತಲೇ ನಾನು ಕಾಯ್ತಿದ್ದೆ. ಥ್ಯಾಂಕ್ ಯು ಕಮ್ಲಿ. ಅವ್ರ ಚಾಕ್ಲೇಟ್ ಏನಕ್ಕೆ ಕಿತ್ಕೊಂಡ್ರಿ? ಎಕ್ಸ್ಕ್ಯೂಸ್ ಮೀ, ನಮ್ಮಿಬ್ರು ಮಧ್ಯೆ 1000 ಇರುತ್ತೆ, ಅದೆಲ್ಲ ನಿನಗೆ ಯಾಕೆ? ಮೋರೋವರ್, ದಿಸ್ ಇಸ್ ಮೈ ಸ್ಪೆಷಾಲಿಟಿ. ನನಗೆ ಬೇಕು ಅನ್ಸಿದ್ದು ಯಾರ ಹತ್ರ ಇದ್ರೂ ಬಿಡಲ್ಲ. ಅದರಲ್ಲೂ ರಿಷಿ ತಿಂದಿರೋ ಚಾಕ್ಲೇಟ್ನ ಬಿಡ್ತೀನಾ? ಕೆಸರಿನ ಕಮಲಿ ಇಷ್ಟೇ ಅಲ್ಲಮ್ಮ, ಇನ್ಮೇಲೆ ನೀನ್ ಕಾಲೇಜಿಗೆ ಬರಕ್ಕೂ ಆಗ್ಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಓಕೆ, ಬಾಯ್. ಚಿಲ್ ಸೀನಿಯರ್, ಆಫ್ಟರ್ ಆಲ್ ಒಂದು ಚಾಕ್ಲೇಟ್ ತಾನೇ, ಅದಕ್ಕೆ ಯಾಕೆ ಹಿಂಗೆ ಡಲ್ ಆಗ್ತೀರಾ? ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು, ಆವಾಗಲೇ ನೋಡೋಕ್ಕೆ ಸ್ವೀಟ್ ಆಗಿರೋದು. ಚಾಕ್ಲೇಟ್ ತಾನೇ, ನಾನು ಕೊಡ್ತೀನಿ. ಸೀನಿಯರ್ ನಿಂತ್ಕೊಳ್ಳಿ. ನೋಡಿದ್ರೆ ನೋಡದೆ ಇರುವಾಗ ಹೋಗ್ತಿದ್ರಲ್ಲ ಸೀನಿಯರ್.
ಚಾಕ್ಲೇಟ್ ತಗೊಳ್ಳಿ. ಅಲ್ಲ, ಅವಳು ಚಾಕ್ಲೇಟ್ ಕಿತ್ಕೊಂಡ್ಲು ಅಂತ ಬೇಜಾರಾಗಿದ್ದೆ, ಈಗ ನಾನು ಚಾಕ್ಲೇಟ್ ಕೊಡ್ತಿದ್ದೀನಿ ಅಂತ ಬೇಜಾರಾಗ್ತಿದ್ದೀರಲ್ಲ. ಸೀರಿಯಸ್ಲಿ ನನಗೆ ನಿಮ್ಮ ಮನಸ್ಸೇ ಅರ್ಥ ಆಗ್ತಿಲ್ವಲ್ಲ ಸೀನಿಯರ್. ನೋಡಿ, ಇವತ್ತು ನನಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೊತ್ತಾ. ನನ್ನ ಬರ್ಡೇ ನೀವು ವಿಶ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಚಾಕ್ಲೇಟ್ ಇಸ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನಂಬಿಕೆ ಬರ್ತಿಲ್ವಾ ಸೀನಿಯರ್? ಗಾಡ್ ಪ್ರಾಮಿಸ್, ಇವತ್ತು ನಿಜವಾಗ್ಲೂ ನನ್ನ ಬರ್ತಡೇ. ಇನ್ಫ್ಯಾಕ್ಟ್ ಇವತ್ತು ನಾನು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಆ ಪಾರ್ಟಿಗೆ ನೀವೇ ಚೀಫ್ ಗೆಸ್ಟ್. ನೀವು ಬಂದಿಲ್ಲ ಅಂದ್ರೆ ಪಾರ್ಟಿ ಇನ್ಕಂಪ್ಲೀಟ್ ಆಗೋಗ್ಬಿಡುತ್ತೆ. ನೋಡು, ಇದನ್ನೆಲ್ಲ ಇಲ್ಲಿಗೆ ಸಾಕು ಮಾಡು. ಸುಮ್ಕೆ ನೀನು ಕ್ಲಾಸ್ಗೆ ಹೋಗು. ಹಿಂಗೆ ನಾನು ಹಿಂದೆ ಎಲ್ಲ ಸುತ್ತೋದನ್ನ ನಿಲ್ಲಿಸ್ಬಿಡು. ಇದ್ಯಾವುದು ನನ್ನ ಗಂಡಂಗೆ ಇಷ್ಟ ಆಗಕ್ಕಿಲ್ಲ. ವಾಟ್? ಸೀರಿಯಸ್ಲಿ? ಗಂಡನಾ? ಹೌದು, ಗಂಡನೇ. ನನಗೆ ಮದುವೆ ಆಗೈತೆ. ಸುಮ್ಕೆ ನಾನು ಹಿಂದೆ ಹಿಂಗೆ ಸುತ್ತಾಡ್ಕೊಂಡು ಹುಚ್ಚಾಟ ಆಡೋದನ್ನೆಲ್ಲ ಬಿಟ್ಬಿಡು. ಸೀನಿಯರ್, ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಸೀನಿಯರ್, ಪಾರ್ಟಿಗೆ ಬರಕ್ ಇಷ್ಟ ಇಲ್ಲ ಅಂತ. ಸುಮ್ಮನೆ ಮದ್ವೆಗಿದ್ವಿ ಅಂತ ಏನೇನೋ ಹೇಳ್ಬಿಟ್ರಲ್ಲ. ಏನೇನೋ ಅಲ್ಲ, ಸರಿಯಾಗಿ ಕೇಳಿಸ್ಕೊ. ನನಗೆ ಮದುವೆ ಆಗೈತೆ, ಮದುವೆ ಆಗೈತೆ, ಮದುವೆ ಆಗೈತೆ. ಸುಮ್ಕೆ ಇಲ್ಲಿಂದ ಹೊಂಟೋಗು. ಈ ಕಲರ್ ಬೇಡ. ರಚನಾ, ಇಲ್ಲೇನು ಮಾಡ್ತಿದ್ಯಾ? ಏನದು? ಏನೂ ಇಲ್ಲಮ್ಮ, ಏನಿಲ್ಲ. ಏನದು ಕೈಲಿ ಹಿಂದೆ? ಓ, ಇದಾ ಅಪ್ಪನ ಬಟ್ಟೆ ಅಮ್ಮ, ಐರನ್ ಮಾಡಕ್ಕೆ. ಇಲ್ಲೇ ಇದೆಯಲ್ಲ ಐರನ್ ಸ್ಟ್ಯಾಂಡು. ಎಲ್ಲೋ ಯಾಕೆ ತಗೊಂಡು ಹೋಗ್ತಿದ್ಯಾ? ಇಷ್ಟಕ್ಕೂ ನಿಮ್ಮ ಅಪ್ಪನ ಬಟ್ಟೆಗಳೆಲ್ಲ ಪ್ರೆಸ್ ಆಗಿದೆ. ಅಯ್ಯೋ ದೇವ್ರೆ, ಏನ್ ತರ ಇದು? ಮತ್ತೇನ್ ಪ್ರಾಬ್ಲಮ್ಮು? ನಿಮ್ಮ ಮಗಳು ನಿಮ್ಮ ಬಟ್ಟೆನ ತಗೊಂಡು ಐರನ್ ಮಾಡಕ್ ಹೊರಟಿದ್ದಾಳೆ. ಹೌದಾ? ಅಪ್ಪ, ಅದು ಅಯ್ಯೋ, ನನ್ನ ಬಟ್ಟೆಗಳೆಲ್ಲ ಆಲ್ರೆಡಿ ಐರನ್ ಆಗಿದೆ. ನೀನ್ ಯಾಕೆ ತೊಂದರೆ ತಗೋತೀಯ? ಅಯ್ಯೋ ಅಪ್ಪ, ಮರ್ತು ಬಿಟ್ರಾ? ನೀವೇ ಹೇಳಿದ್ರಲ್ಲ ಈ ಶರ್ಟು ಮೀಟಿಂಗಿಗೆ ಬೇಕು, ಐರನ್ ಮಾಡಿಡು ಅಂತ ಅಂದ್ಬಿಟ್ಟು. ಮೀಟಿಂಗ್? ಓ, ಹೌದು, ತಗೊಂಡೋಗಮ್ಮ, ಐರನ್ ಮಾಡ್ಕೊಂಬ. ಈಗ ತಾನೇ ಎಲ್ಲ ಪ್ರೆಸ್ ಆಗಿದೆ ಅಂದ್ರಲ್ಲ ರಮೇಶ್? ಹೌದಲ್ವಾ? ಇಲ್ಲ ಅಪ್ಪ, ಈ ಶರ್ಟ್ ಒಂದು ಆಗಿಲ್ಲ, ಐರನ್ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳಿದ್ರಲ್ಲ ನೀವೇ. ಕರೆಕ್ಟ್, ಮಾಡ್ಕೊಂಬ. ಹೋಗಿ ಅಪ್ಪ, ನೀವು ಇತ್ತೀಚೆಗೆ ತುಂಬಾ ಆಬ್ಸೆಂಟ್ ಮೈಂಡೆಡ್ ಆಗ್ತಿದ್ದೀರಾ. ಎನಿವೆ, ನಾನು ಹೋಗಿ ಶರ್ಟ್ ಪ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಯಾಕೋ ಎಲ್ಲ ಮರ್ತು ಹೋಗ್ತಾ ಇದೀನಿ ತಾರ. ವಯಸ್ಸಾಗ್ತಿದ್ಯಲ್ಲ ಅದಕ್ಕೆ. ಇರ್ಬೋದು, ನಿನಗೂ ವಯಸ್ಸಾಗ್ತಿದೆ ಅಲ್ವಾ? ನಿನ್ ಬರ್ತ್ಡೇ ಯಾವತ್ತು ಹೇಳು? ಓ, ಅದನ್ನು ಮರ್ತು ಬಿಟ್ರಾ? ಅದ್ಭುತ ನೀವು. ಅಲ್ಲ, ಐ ಮೀನ್ ಬರ್ತ್ಡೇ ನೆನಪಿದೆ, ಇಸ್ವಿ ಅಂದ್ರೆ. ಹ್ಯಾಪಿ ಬರ್ಡೇ ಬ್ರೋ.
ಹ್ಯಾಪಿ ಬರ್ಡೇ. ಏಯ್ ಸಾಕು, ಇಳಿಸ್ರು. ಆಯ್ತು ಕಣ್ರು, ಥ್ಯಾಂಕ್ಸ್. ಯಾಕೆ ಬ್ರೋ, ನಾವು ನೆನೆ ನೈಟಿಂದಾನೆ ಫುಲ್ಲು ಪಾರ್ಟಿ ಮೋಡಲ್ಲಿ ಗೇರ್ ಅಪ್ ಮಾಡ್ಕೊಂಡಿದ್ರೆ ನೀನು ನೋಡಿದ್ರೆ ಒಳ್ಳೆ ಗಾಳಿ ಹೋಗಿರೋ ಬಲೂನ್ ಥರ ಫುಲ್ ಮೂಡ್ ಆಫ್ ಮಾಡ್ಕೊಂಡಿದ್ಯಾ? ಏನು ವಿಷಯ ಬ್ರೋ? ಪಾರ್ಟಿನಾ? ಇನ್ಯಾವ ಪಾರ್ಟಿ ಮಗ? ಚೀಫ್ ಗೆಸ್ಟಾ? ಯಾರ ಮಗ? ಓ ಸೀನಿಯರು. ಏನಾಯ್ತು ಮಗ? ಮದುವೆ ಆಗಿದೆ ಅಂತ ಕಂಡ್ರು. ಇನ್ಮೇಲೆ ನಾನು ಹಿಂದೆ ಸುತ್ತಬೇಡ ಅಂತ ಮಂಗಳಾರತಿ ಮಾಡೋದ್ಲು. ಅಷ್ಟೇನಾ ಬ್ರೋ, ಇಷ್ಟಕ್ಕೆಲ್ಲ ಅಪ್ಸೆಟ್ ಆಗ್ತಾರೇನೋ? ಅಲ್ವೋ, ಯಾರೋ ಬರಲಿಲ್ಲ ಅಂತ ನಮ್ಮ ಮೂಡ್ ಆಫ್ ಮಾಡ್ಕೊಳಕ್ಕಾಗುತ್ತಾ? ಲೋ, ವಿರಾಜ್ ಬರ್ಡೇ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಕಂಬ್ಲಿ ಬರದೇ ಇದ್ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ ಮಗ ಪಾರ್ಟಿ ಮಾಡೋದಕ್ಕೆ. ಯು ಗೈಸ್ ಎಂಜಾಯ್. ಅದನ್ನ ನೀನು ನಂಬ್ಕೊಂಡ್ಬಿಟ್ಟೆ ಮಗ. ಹುಡುಗರು ಹಿಂದೆ ತಪ್ಪಿಸ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳೋ ಶೀಲ್ಡ್ ಮಗ. ಹಂಗಂತೀಯ? ಎಸ್ ಮಗ, ಈ ಮಾಡ್ರನ್ ಹುಡುಗಿರಾದ್ರೆ ಬಾಯ್ ಫ್ರೆಂಡ್ ಇದ್ದಾರೆ ಇಲ್ಲ ಕಮಿಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಿಮ್ ಸೀನಿಯರ್ ಟ್ರೆಡಿಷನಲ್ ಅಲ್ವಾ, ತಾಳಿ ಮದ್ವೆ ಅಂತ ಸೆಂಟಿಮೆಂಟ್ ಯೂಸ್ ಮಾಡಿದಾರೆ ಅಷ್ಟೇ. ಎಷ್ಟು ಹುಡುಗಿರ್ನ ಪಟಾಯಿಸಿಲ್ಲ ನೀನು, ಇದು ಗೊತ್ತಾಗಲ್ವೇನೋ? ಸೀರಿಯಸ್ಲಿ ನಂಗೆ ಇದೆಲ್ಲ ಯಾಕೆ ಹೊಳಿಲಿಲ್ಲ ಬ್ರೋ? ಅದಕ್ಕೆ ಅಲ್ವಾ ಮಗ ಫ್ರೆಂಡ್ಸ್ ಅಂತ ನಾವೆಲ್ಲ ಇರೋದು. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಬರ್ಡೇಗೆ ಒಂದು ಕಳೆ ಬಂತು, ಥ್ಯಾಂಕ್ ಯು. ಹಲೋ ಸೀನಿಯರ್. ಅಯ್ಯ, ಇವನ್ ತಿರ್ಗಾ ಒಕ್ಕಸ್ಕೊಂಡಲ್ಲ ಕಮ್ಲಿ. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಒಕ್ಕರ್ಸ್ಕೊಂತಾನೆ ಇರ್ತೀನಿ. ನಾವ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮಿಸ್ ಸೋಡಾ ಬುಡ್ಡಿ. ಕಮಲಿ ಅವರೇ, ನೀವ್ ಹೇಳಿ, ಪಾರ್ಟಿಗೆ ಬರ್ತಿದ್ದೀರಲ್ವಾ? ಅಫ್ಕೋರ್ಸ್ ಯು ಡೋಂಟ್ ಹ್ಯಾವ್ ಚಾಯ್ಸ್, ಬರಬೇಕು ಅಷ್ಟೇ. ತೆಗದ್ ನಾಕ್ ಬುಟ್ಟ ಅಂದ್ರೆ ಹೋಗ್ಲಾ ಸುಮ್ಕೆ, ಬಂದ್ ತೊಂದ್ರೆ ಕೊಡ್ತಾನೆ ಇರ್ತಾನೆ. ನಿಮ್ಗೆ ಯಾಕ್ರಿ ಉಸಾಬ್ರಿ? ನಾನು ಕೇಳ್ತಿರೋದು ಕಮಲಿ ಅವ್ರನ್ನ. ಸರಿ, ಕಮ್ಲಿನೇ ಹೇಳ್ತೀವ್ನಿ, ಸುಮ್ಕೆ ಇಲ್ಲಿಂದ ಹೋಗು. ನಿಂಗಾಗ್ಲೇ ಹೇಳ್ದೆ ತಾನೆ ಇದ್ಯಾವುದು ನನ್ನ ಗಂಡಂಗೆ ಇಷ್ಟ ಆಗಕ್ಕಿಲ್ಲ ಅಂತವ. ಅಯ್ಯೋ ಬಿಡಿ ಸೀನಿಯರ್, ಈ ಸ್ಟೋರಿ ಎಲ್ಲ ನಮ್ಗೆ ಗೊತ್ತಿಲ್ವಾ? ಇಂಥದ್ದು ಎಷ್ಟು ಕತೆ ಕೇಳಿಲ್ಲ ನಾವು. ಇದು ಕತೆ ಅಲ್ಲ. ಸರಿ ಬಿಡಿ, ನಿಜಾನೇ ಅಂತ ಅನ್ಕೊಳ್ಳೋಣ. ನಿಮ್ ಗಂಡನ್ನು ಕರ್ಕೊಂಬನ್ನಿ ಪಾರ್ಟಿಗೆ. ಏನಿವಾಗ? ಏಯ್, ನಿನ್ ತಲೆಯಾಗ ಸ್ಕ್ರೂ ಬಿದ್ದಾಗೈತೆ, ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಹೋಗ ಸುಮ್ಕೆ. ಅಯ್ಯೋ ರಾಮ, ನಾನೇನಂದೆ? ಗಂಡನ್ ಪಾರ್ಟಿ ಕರ್ಕೊಂಬನ್ನಿ ಅಂದೆ ಅಷ್ಟೇ. ಯಾಕೆ ಗಂಡ ಇದ್ರೆ ಪಾರ್ಟಿಗೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಕಮಲಿ ಅವ್ರ ಪಾರ್ಟಿಗೆ ಬರ್ತಾರೆ ಅಷ್ಟೇ. ಬೈ ದ ವೇ, ಇದು ನನ್ನ ಬರ್ಡೇಗೆ ಅಡ್ವಾನ್ಸ್ ಟ್ರೀಟ್. ಸಾಯಂಕಾಲ ಮರೀದೆ ಬಂದ್ಬಿಡಿ. ಇಲ್ಲ, ನಾನ್ ಬರಲ್ಲ. ಯಾಕೆ ಬರಲ್ಲ? ಓ, ನಿಮ್ ಗಂಡ ಬೈತಾರೆ ಅಂತನಾ? ಅವ್ನು ಕರ್ಕೊಂಬನ್ನಿ ಅನ್ನಲ್ಲ ಸೀನಿಯರ್. ವಾಟ್ ಈಸ್ ದ ಪ್ರಾಬ್ಲಮ್? ಅಂಥದ್ದು ಏನು ಡಿಸ್ಕಷನ್ ನಡೀತಿದೆ ಅಲ್ಲಿ? ಚಂಬು, ನಿಂಗೆ ನಡೀರಿ ಹೋಗುಮ. ನೋಡಿ, ಈವ್ನಿಂಗ್ ನೀವು ಪಾರ್ಟಿಗೆ ಬರಲೇಬೇಕು. ಏನು ಎದುರಿಸ್ತಿದ್ಯಾ? ಇಲ್ಲಪ್ಪ, ಪ್ರೀತಿಯಿಂದ ಫೋರ್ಸ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಕಮಲಿ ಅವರೇ, ನೀವು ಬಂದಿಲ್ಲ ಅಂದ್ರೆ ಪಾರ್ಟಿ ಕ್ಯಾನ್ಸಲ್ ಅಷ್ಟೇ. ನಿಮ್ಮಿಂದ ಎಲ್ರಿಗೂ ಪಾರ್ಟಿ ಮಿಸ್ ಆಗುತ್ತೆ. ಏನ್ ಮಾಡ್ತೀರಾ ಬೇಗ ಡಿಸೈಡ್ ಮಾಡಿ. ನೀನು ಎಷ್ಟು ಕೇಳಿದ್ರು ಆಟೆಯ. ನಾನು ಒಂದು ಕಿತ ಹೇಳಿದ್ಮೇಲೆ ಮುಗೀತು. ನಾನು ಯಾವ ಪಾರ್ಟಿಗೂ ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ. ಓಹೋ, ಆ ರೂಟಲ್ಲಿ ಬರ್ತೀರಾ? ಸರಿ ಹಾಗಾದ್ರೆ. ನೀವು ಇಲ್ಲಿಂದ ಮುಂದೆ ಹೋಗ್ಬೇಕಂದ್ರು ನಾನು ದಾಟ್ಕೊಂಡೇ ಹೋಗ್